ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಾಫಿ ನಾಡು, ಸೌಂದರ್ಯದ ಸಿರಿಯ ಮಲೆನಾಡು ಎಂದೇ ಖ್ಯಾತಿಯಾದ ಚಿಕ್ಕಮಗಳೂರು ಹೆಸರಿನ ಇತಿಹಾಸದ ಬಗ್ಗೆ ತಿಳಿಯೋಣ ಬನ್ನಿ. ಆತ್ಮೀಯರೇ, ಸುಮಾರು ವರ್ಷಗಳ ಹಿಂದೆ ಸಕ್ಕರಾಯಪಟ್ಟಣದ ಮುಖ್ಯಸ್ಥನಾದ ರುಕ್ಮಾಂಗದ ಎಂಬುವವನಿಗೆ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳಿದ್ದರಂತೆ. ಹೆಣ್ಣು ಮಕ್ಕಳು ದೊಡ್ಡವರಾಗಿ ಬೆಳೆದ ಮೇಲೆ ಅವರಿಗೆ ಮದುವೆ ಮಾಡಬೇಕೆಂದು ತಂದೆ ತೀರ್ಮಾನಿಸುತ್ತಾನಂತೆ. ತುಂಬಾ ಪ್ರೀತಿಯಿಂದ ಸಾಕಿದ್ದ ಹೆಣ್ಣು ಮಕ್ಕಳನ್ನು ಹತ್ತಿರದಲ್ಲಿಯೇ ಕೊಟ್ಟು ಮದುವೆ ಮಾಡಬೇಕೆಂದು ತೀರ್ಮಾನಿಸುತ್ತಾನಂತೆ. ಹತ್ತಿರದಲ್ಲಿಯೇ ಇರುವ ಹಳ್ಳಿಗಳಿಗೆ ಮದುವೆ ಮಾಡಿ ಕೊಡುತ್ತಾನಂತೆ. ಹಿರಿಯ ಮಗಳಿಗೆ ಮದುವೆ ಮಾಡಿ ಅಳಿಯನಿಗೆ ವರದಕ್ಷಿಣೆಗೆ ಒಂದು ಊರನ್ನು ಕೊಡುತ್ತಾನಂತೆ. ಇದನ್ನೇ ಹಿರಿಯ ಮಗಳೂರು ಎಂದು ಕರೆಯುತ್ತಾರಂತೆ. ಇದನ್ನೇ ಈಗ ಹಿರೇಮಗಳೂರು ಎಂದು ಕರೆಯುತ್ತಾರೆ. ಆತ್ಮೀಯರೇ, ಅದೇ ರೀತಿ ರುಕ್ಮಾಂಗದ ಚಿಕ್ಕ ಮಗಳನ್ನು ಹತ್ತಿರವೇ ಇರುವ ಹಳ್ಳಿಗೆ ಮದುವೆ ಮಾಡಿಕೊಟ್ಟು ಆ ಅಳಿಯನಿಗೂ ಒಂದು ಊರನ್ನು ಬಳುವಳಿಯಾಗಿ ಕೊಡುತ್ತಾನಂತೆ. ಅದಕ್ಕೆ ಅದನ್ನು ಚಿಕ್ಕ ಮಗಳ ಊರು ಎಂದು ಕರೆಯುತ್ತಾರಂತೆ. ಅದನ್ನೇ ಈಗ ಚಿಕ್ಕಮಗಳೂರು ಎಂದು ಕರೆಯುತ್ತಾರೆ. ಧನ್ಯವಾದಗಳು. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗೆವಾ ಮಾಯೆ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ, ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ, ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗೆವಾ ಮಾಯೆ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸ ಛಾಯೆ.